ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಪ್ 10 ಮ್ಯಾಥ್ಸ್ ಟ್ರಿಕ್ಸ್ ನೋಡ್ರಿ. ಫಾಸ್ಟ್ ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿ ಮಾಡಬೇಕು, ಮಲ್ಟಿಪ್ಲೈ ಎನಿ ನಂಬರ್ ಬೈ 11. ಹೌದಾ, ಯಾವುದೇ ಮೆಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಇರ್ಬೋದು, ಅದು ಕ್ಯಾಲ್ಕುಲೇಟರ್ಕ್ಕಿಂತ ಮುಂಚೆನೇ ಮಾಡ್ಬೋದು. ಹೌದಾ, ಅಷ್ಟು ಸ್ಪೀಡಾಗಿ ಮಾಡ್ತಕ್ಕಂಥ ಒಂದು ಟ್ರಿಕ್ ಇದಾವ. ಆ ಟ್ರಿಕ್ ಯಾವ ರೀತಿ ಯಾವ ಅಂತಕ್ಕಂಥದ್ದು ಈ ವಿಡಿಯೋ ಕೊನೆಯವರೆಗೂ ನೋಡಿರಿ. ಪೂರ 10 ಪರ್ಫೆಕ್ಟಾಗಿ ಕಲ್ಕೋರಿ, ಸ್ಪೀಡ್ ಆಗ್ತೀರಿ ಮ್ಯಾಥಮೆಟಿಕ್ಸ್ನಲ್ಲಿ. ಓಕೆನಾ, ನೋಡ್ರಿ ಅದು ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು. ಮಲ್ಟಿಪ್ಲೈ ಎನಿ ನಂಬರ್ ಬೈ 11 ನೋಡ್ರಿ. ಯಾವುದೇ ನಂಬರ್ ಇರಲಿ, ಆ ನಂಬರ್ಗೆ 11ಇಂದ ಮಲ್ಟಿಪ್ಲೈ ಮಾಡಿದೀವಿ ಅಂತಂತಂದರೆ ಏನಾಗ್ತದಪ್ಪ ಅಂತಂದರೆ ನೋಡಿರಿ 32 ಇಂಟು 11. ಹೌದಾ, ಈ ರೀತಿ ಇತ್ತಪ್ಪ ಅಂದರೆ ಏನು ಮಾಡ್ಬೇಕು ಹೇಳ್ರಿ, ಯಾವ ರೀತಿಯಾಗಿ ಮಾಡಬೇಕು ಅಂತಂದ್ರೆ ಈಗ ಸಿಂಪಲಾಗಿ ನೋಡಿರಿ 3 2. ಹೌದಾ, ಇವೆರಡು ಪ್ಲಸ್ ಮಾಡಿರಿ ಹೇಳ್ರಿ 5 ಮುಗೀತು ಆನ್ಸರ್. ಸಿಂಪಲ್ 3 5 2. ಇಲ್ಲ ನೋಡಿರಿ, ಇವೆರಡು ಪ್ಲಸ್ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. 352 ಆನ್ಸರ್. ಸಿಂಪಲ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿರಿ. ಇಲ್ಲ ನೋಡಿರಿ 5 ಅದ. ಹೌದಾ, ಈ ಕಡೆ 4 ಬರ್ಕೋಬೇಕಷ್ಟೇ. ಹೌದಾ, ಜಸ್ಟ್ ಏನಪ್ಪ ಅಂದರೆ 5 + 4 ಎಷ್ಟೈತೆ ಹೇಳ್ರಿ, 9 ಮುಗೀತು ಆನ್ಸರ್. ಸಿಂಪಲ್. 594 ಇಸ್ ದ ಆನ್ಸರ್. 54 ಇಂಟು 11. ಓಕೆ, ಯಾವುದೇ ನಂಬರ್ ತೊಗೊರಿ. ಹೌದಾ, 11ಇಂದ ಮಲ್ಟಿಪ್ಲೈ ಮಾಡ್ಬೇಕಾಯ್ತಂದ್ರೆ ಇದೊಂದು ಟ್ರಿಕ್ ಫಾಲೋ ಮಾಡಿರಿ. ಓಕೆನಾ, ನೆಕ್ಸ್ಟ್ ನೋಡಿರಿ. ನೆಕ್ಸ್ಟ್ ಯಾವುದೇ ಟ್ರಿಕ್ಕಪ್ಪ ಅಂದರೆ ಸ್ಕ್ವೇರ್ ಆಫ್ ನಂಬರ್ಸ್ ಎಂಡಿಂಗ್ ವಿತ್ 5. 5ರಿಂದ ಕೊನೆಗೊಂಡಿರಬೇಕು. ಯಾವುದೇ ನಂಬರ್ ಇರಲಿ, ಅದು ಸ್ಕ್ವೇರ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಟ್ರಿಕ್ ಅದ ನೋಡಿರಿ. ಸಿಂಪಲ್ಲಾಗಿ ಫಾರ್ಮುಲಾ ನೆನಪಿದ್ರೆ ಇಟ್ಕೋರಿ. n ಇಂಟು n+1 ಮಾಡ್ಬೇಕು, ಜಸ್ಟ್ +25 ನೋಡಿರಿ. ಈಗ ಯಾವುದೇ ಹಿಂದೆ ನಂಬರ್ ಇತ್ತಪ್ಪ ಅಂದರೆ ಯಾವ ರೀತಿ, ಈಗ 25 ಅದ ಇಲ್ಲಿ. ಹೌದಾ, ಈ 25 ಅದ ಅಂತಂದ್ರೆ ಲಾಸ್ಟ್ ಎಂಡಿಂಗ್ ಏನಿದೆ 5 ಅದ. ಈಗ ಇಲ್ಲಿ ಇರ್ತಕ್ಕಂಥ ನಂಬರ್ ನೋಡಿರಿ 2 ಅದ. ಇದಕ್ಕೆ ಒಂದು ಪ್ಲಸ್ ಮಾಡಬೇಕು. 2 + 1 ಎಷ್ಟು ಹೇಳ್ರಿ, 3 ಆಗ್ತದೆ. ಹೌದಾ, ಇವು ಎರಡು ಮಲ್ಟಿಪ್ಲೈ ಮಾಡಿ 2 3 6. ಇದು ಏನಪ್ಪ ಅಂದರೆ 5 5 25 ರೈಟ್. ಓಕೆ, 625 ಸ್ಕ್ವೇರ್. 25 ಸ್ಕ್ವೇರ್ ಎಷ್ಟಪ್ಪ ಸ್ಕ್ವೇರ್ ನಂಬರ್ ಅಂದರೆ 625 ಆಗ್ತದೆ. ನೆಕ್ಸ್ಟ್ 75 ನೋಡಿರಿ. ಈಗ 5 5 25 ಇಟ್ಕೋರಿ. 7 ನೆಕ್ಸ್ಟ್ ನಂಬರ್ ನೋಡಿರಿ, ಪ್ಲಸ್ ಮಾಡಿರಿ 8 ಆಗ್ತದೆ. ಹೌದಾ, 7 8 7 8 56 ಮುಗೀತು. ಹೌದಾ, 56. ನೆಕ್ಸ್ಟ್ ನೋಡಿರಿ ಮಲ್ಟಿಪ್ಲೈ ಬೈ 5 ಸೂಪರ್ ಫಾಸ್ಟ್ ನೋಡಿರಿ. ಈಗ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಬೇಕಾಯ್ತು ಅಂತಂದ್ರೆ 10 ಡಿವೈಡ್ ಬೈ 2 ಮಾಡ್ಬೇಕು ಸಿಂಪಲ್ಲಾಗಿ. ಹೌದಾ, ಯಾವ ರೀತಿ ಟ್ರಿಕ್ ನೋಡಿರಿ. 48 ಇಂಟು 5 ಮಾಡಿರಿ. ಈಗ ನೋಡಿರಿ 48 ಇಂಟು 10 ಮಾಡಿದ್ರೆ 480 ಆಗ್ತದೆ. ಹೌದಾ, ಮಲ್ಟಿಪ್ಲೈ ಬೈ 10 ದೆನ್ ಡಿವೈಡ್ ಬೈ 2 ಮಾಡಬೇಕು, ಸಿಂಪಲ್. ಹೌದಾ, ಈಗ ನೋಡಿರಿ 480 ಡಿವೈಡ್ ಬೈ 2 ಮಾಡಿದ್ರೆ 240 ಇಸ್ ದ ರೈಟ್ ಆನ್ಸರ್. ಮಲ್ಟಿಪ್ಲೈ ಬೈ 5 ಮಲ್ಟಿಪ್ಲೈ ಮಾಡಬೇಕಾಯ್ತು ಅಂತಂದ್ರೆ ಅದರ ಆನ್ಸರ್ ಸಿಂಪಲ್ಲಾಗಿ 48 ಇಂಟು 5 ಮಾಡಿದ್ರೆ 240 ಇಸ್ ದ ಆನ್ಸರ್. ನೆಕ್ಸ್ಟ್ ನೋಡಿರಿ ಮಲ್ಟಿಪ್ಲೈ ಬೈ 9 ಅಂದ್ರೆ ಯಾವುದೇ ನಂಬರ್ 9ಇಂದ ಮಲ್ಟಿಪ್ಲೈ ಮಾಡಬೇಕಾಯ್ತು ಅಂತಂದ್ರೆ 9ಇಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ನೋಡಿರಿ. ಈಗ ಮಲ್ಟಿಪ್ಲೈ ಬೈ 9 ಯೂಸ್ ಫಿಂಗರ್ಸ್ ಮೆಥಡ್ ಆರ್ ಎಕ್ಸಾಂಪಲ್ 9 7 ಹೌದಾ, ಈಗ 10 7 70 - 7 ಮಾಡಿದ್ರೆ ನೋಡಿರಿ 63 ಬರ್ತದೆ. 7 9 ಅಥವಾ 9 7 63 70 ಒಳಗೆ ನೋಡಿರಿ. ಫಸ್ಟ್ ಇಂಟು 10ಕ್ಕೆ ಮಲ್ಟಿಪ್ಲೈ ಮಾಡಿ 7 ಮೈನಸ್ ಮಾಡಬೇಕು. ನೆಕ್ಸ್ಟ್ ಟ್ರಿಕ್ ನೋಡಿ, ಮಲ್ಟಿಪ್ಲೈ ನಂಬರ್ಸ್ ನಿಯರ್ 100ಗೆ ಸಮೀಪ ಇರ್ತಕ್ಕಂಥ ನಂಬರ್ ಯಾವ ಹೇಳ್ರಿ, 97 ಇಂಟು 96. ಹೌದಾ, ಇದು ನಿಯರೆಸ್ಟ್ ನಂಬರ್. ಈಗ ನೋಡಿರಿ 97 ಇದ್ದರೆ ಏನು ಮಾಡಬೇಕು, ಅದಕ್ಕೆ -3 ಮಾಡಿದ್ರೆ 97 ಬರ್ತದೆ. ಇದಕ್ಕೆ ನೋಡಿರಿ 96 ಎಷ್ಟು ಮೈನಸ್ ಮಾಡಬೇಕು, 4 ಮೈನಸ್ ಮಾಡಬೇಕು. ಇದ್ರಾಗ 3 ಮೈನಸ್ ಮಾಡಿದ್ರೆ ಇದಕ್ಕೆ 4 ಮೈನಸ್ ಮಾಡಿದ್ರೆ 97 96 ಆಗ್ತದೆ. ಈಗ ಅದೇನು ಮಾಡಬೇಕು, 97ದಾಗ 4 ತೆಗೆದ್ರೆ ಏನು ಬರ್ತದೆ ಹೇಳ್ರಿ, 93 ಬರ್ತದೆ. ಈಗ ಇದೇನಪ್ಪ ಅಂದರೆ ಜಸ್ಟ್ ಈಗ ಯಾವ ನಂಬರ್ ಮೈನಸ್ ಮಾಡಿವಲ್ಲ ಅದು ಗುಣಾಕಾರ ಮಾಡಬೇಕು. 3 4 12 ಆಗ್ಬಿಡ್ತದೆ. ಹೌದಾ, 12 ಬರಲಿ. 97ದಾಗ 4 ತೆಗಿಬೇಕು. 97ದಾಗ ಎಷ್ಟು, 4. ಈ ನಂಬರ್ ಏನು ಸೆಕೆಂಡ್ದಾಗ ಇಲ್ಲಿ ಮೈನಸ್ ಮಾಡಿರ್ತೀವಲ್ಲ ಅದನ್ನೇ ಈ ನಂಬರ್ದಾಗ ಮೈನಸ್ ಮಾಡ್ಬೇಕು. ಹೌದಾ, 100 ಆಗ್ಬೇಕಾದ್ರೆ ನೋಡಿರಿ 4 ಕಡಿಮೆ ಅದ. ಇಲ್ಲಿ 100 ಆಗ್ಬೇಕಾದ್ರೆ 3 ಕಡಿಮೆ ಅದ. ಹೌದಾ, ಇದಕ್ಕೆ 4 ಇದೆ, ಇಲ್ಲಿ ಮೈನಸ್ ಮಾಡಬೇಕು. 97ದಾಗ 4 ತೆಗಿಬೇಕು. 93 93 12
ಯಾವ ಮೈನಸ್ ಮಾಡಿದ್ರೆ ಬರುತ್ತೆ ಈ ಕಡೆ ನಂಬರ್ ಏನೇನು ಡಿಫ್ರೆನ್ಸ್ ಅದ ಅದು ಗುಣಾಕಾರ ಮಾಡಬೇಕು. ಇಲ್ಲಿ ಫಸ್ಟಿಗೆ ಇಡಬೇಕು. 3 4 12 ಆಗುತ್ತೆ. ಹೌದಾ? ಯಾವುದೇ ಇರಲಿ ನಿಯರೆಸ್ಟ್ 100 ಇದ್ದರೆ ಮಾತ್ರ ಈ ಥರ ಟ್ರಿಕ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಪಾಸ್ಟ್ ಎಡಿಷನ್ ಟ್ರಿಕ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನೋಡಿರಿ. ಎಡಿಷನ್ ಏನು ಮಾಡ್ಬೇಕಂದ್ರೆ ಈಗ 398 + 457 ಅದ. ಈಗ ಪಟ್ಟನೆ ಆ್ಯಡ್ ಮಾಡಬೇಕೈತೆ 398ಕ್ಕೆ. ಹೌದಾ? ಎಷ್ಟು ಪ್ಲಸ್ ಮಾಡ್ರೆ 400 ಆಗ್ತದೆ 2. ಹೌದಾ? 400 ಆಯಿತು. 400 + 400 ನೋಡಿರಿ, ಇಲ್ಲಿ 800. ಈಗ ನೆಕ್ಸ್ಟ್ ಮ್ಯಾಗಿನ ನಂಬರ್ ಎಷ್ಟದ? 57 ಅದ. 857. ಹೌದಾ? ಫಸ್ಟ್ ಏನಪ್ಪ ಅಂದರೆ ಅದಕ್ಕೆ ಎಷ್ಟು ಕಡಿಮೆ ಅದ ಅದು ಆ್ಯಡ್ ಮಾಡ್ಕೋಬೇಕು. ಇದು 400 ನಿಯರೆಸ್ಟ್ ಅದ. ಹೌದಾ? ಅದಕ್ಕಾಗಿ ಅದು 400 ಮಾಡ್ಕೋಬೇಕು. +2 ಮಾಡಿರ್ತೀವಿ. ಹೌದಾ? ಅದು 400 ಆಗಿರುತ್ತೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ 857ಕ್ಕೆ ಏನು ಮಾಡಬೇಕು? ಈಗ ಎಷ್ಟು ಆ್ಯಡ್ ಮಾಡಿವಿ ಇಲ್ಲಿ 2 ಆ್ಯಡ್ ಮಾಡಿದರೆ 400 ಆಗಿರ್ತದೆ. ಅದಕ್ಕೆ ಈಗ ಮತ್ತೆ ಬಂದು ಅನ್ಸೋಕ್ಕೆ ಮಾಡಬೇಕು, ಮತ್ತು 2 ತೆಗಿಬೇಕು. 855 ಆಗ್ತದೆ ಅನ್ಸರ್. ಹೌದಾ? ಇದು ಫಾಸ್ಟಾಗಿ ಮಾಡ್ಬೇಕಾಯ್ತದೆ. ಈ ಟ್ರಿಕ್ ಯೂಸ್ ಮಾಡ್ಬೇಕು. ಮಲ್ಟಿಪ್ಲೈ ಬೈ 25 ನೋಡಿರಿ. 7th ಒನ್ ಮಲ್ಟಿಪ್ಲೈ ಬೈ 25 ಮಲ್ಟಿಪ್ಲೈ ಮಾಡಬೇಕಾಯ್ತಂದ್ರೆ 25ದಿಂದ ನೋಡಿ 64 × 25 ಮಾಡಬೇಕಾದ್ರೆ ಸಿಂಪಲಾಗಿ ಏನಪ್ಪ ಅಂದರೆ ಡಿವೈಡ್ ಬೈ 4 ಮಾಡಬೇಕು. ಮತ್ತು ಲಾಸ್ಟಿಗೆ ಮಲ್ಟಿಪ್ಲೈ ಬೈ 100. ಜಸ್ಟ್ ಡಿವೈಡ್ ಬೈ 4 ನೋಡಿರಿ. 4 ನೋಡಿರಿ. 4 1 4 4 1 4 6 24 ಆಗ್ತದೆ. 4 16 ಅನ್ನಂಗೆ 64 ಆಗಿರ್ತದೆ. ಜಸ್ಟ್ ಏನಪ್ಪ ಅಂದ್ರೆ ಮುಂದೆ 2 0 ಹಚ್ಬಿಡ್ರಿ, ಮುಗಿಯಿತು ಆನ್ಸರ್. ಅಂದರೆ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಬೇಕಾಯ್ತಂದ್ರೆ ಅದರದಿಂದ 25ದಿಂದ ಮಾಡಬೇಕಿತ್ತು ಅಂತಂದ್ರೆ ಫಸ್ಟ್ ಯಾವುದರಿಂದ ಡಿವೈಡ್ ಮಾಡ್ಕೋತೀವಿ ನಾವು? 4ದಿಂದ ಡಿವೈಡ್ ಮಾಡ್ಬೇಕು. ಮತ್ತು 2 0 ಸೇರಿಸ್ರಿ, ಮುಗೀತು ಆನ್ಸರ್. ಹೌದಾ? ನೆಕ್ಸ್ಟ್ ನೋಡಿರಿ, ಸ್ಕ್ವಯರ್ ನಿಯರ್ 50. ಯಾವುದೇ ನಂಬರ್ ನೋಡಿರಿ ನಿಯರೆಸ್ಟ್ 50 ನಿಯರೆಸ್ಟ್ ಇದ್ದು ಅಂತಂದ್ರೆ ಸ್ಕ್ವಯರ್ ನಿಯರ್ 50. ಈಗ ನೋಡಿರಿ ಇದು ನಿಯರೆಸ್ಟ್ ಅದ 50ಗೆ. ಹೌದಾ? 52 + 2 ಮಾಡಿ ಅದನ್ನು ಸ್ಪ್ಲಿಟ್ ಮಾಡಬೇಕು. ಹೌದಾ? ಫಾರ್ಮುಲಾ ನೋಡಿರಿ, ಫಸ್ಟ್ 50 ಸ್ಕ್ವಯರ್, ಆಮೇಲೆ ನಡ್ವರ್ಕ್ ಮಿಡಲ್ ನೋಡಿರಿ. ಇದು ಫಾರ್ಮುಲಾ a² + 2ab + b² ಮಾಡಬೇಕು. 50 × 2 × 2 ಅನ್ನಂಗೆ ಅದ. ಇದು ಫಾರ್ಮುಲಾದಾಗ ಅದ. ಇದು ಯಾವ ಫಾರ್ಮುಲಾ ಯೂಸ್ ಮಾಡಿರೋದ್ರೆ a² + 2ab + b² ಯೂಸ್ ಮಾಡ್ಬೇಕಿಲ್ಲಿ. ಗೊತ್ತಿತ್ತಾ? ಇದು ಬರ್ಕರ್ ಮಾಡಿದ್ರು ಅಂತಂದರೆ ಯಾವುದೇ ನಂಬರ್ ಬಿಗ್ ನಂಬರ್ ಇದ್ರೂ ಕೂಡ ಏನು ಮಾಡ್ಬೋದು? ಸ್ಕ್ವೇರ್ ನಂಬರ್ ಫೈಂಡ್ ಮಾಡ್ಬೋದು ಈಸಿಯಾಗಿ ಇರ್ತಕ್ಕಂಥದ್ದು. ಹೌದಾ? ಸ್ಕ್ವೇರ್ ಮಾಡಿರಿ. 5 5 20 00 ಇದು ಮಲ್ಟಿಪ್ಲೈ ಮಾಡಿರಿ. 4 5 20 ಅದೊಂದು 0 ಆಗ್ತಿದೆ. 2 2 4 ಆಯಿತು. ಎಲ್ಲ ನೋಡಿ 200 200 400 500 4 ಹೌದಾ? +4 ಎಲ್ಲನೂ ಆ್ಯಡ್ ಮಾಡ್ಬೇಕು. ಎಷ್ಟೊತ್ತು? 2704 ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ನೋಡಿರಿ, ಸಬ್ಟ್ರಾಕ್ಟ್ ಫ್ರಮ್ 1000 ಈಸಿಲಿ. ನೋಡಿರಿ ಸಬ್ಟ್ರಾಕ್ಟ್ ಮಾಡೋದು ಯಾವ ರೀತಿ ಆಗಿದೆ ಅಂದರೆ 1000 ಈಸಿಲಿ ಹಬ್ಬ 1000 ಒಳಗೆ ನೋಡಿರಿ 468 ಅದ. ಅದಕ್ಕೆ ಮೈನಸ್ ಮಾಡಬೇಕಾಯ್ತಂದ್ರೆ 9 - 4 ಮಾಡ್ಕೋಬೇಕು. 5 ಬರ್ತದೆ. 9ದಾಗ 6 ಮೈನಸ್ ಮಾಡ್ಕೊರಿ 3 ಬರ್ತದೆ. ಹೌದಾ? 9ದಾಗ 10 8 ತೆಗೀರಿ. ಇದು 10ದಾಗ 8 ತೆಗೆದ್ರೆ 2 ಉಳಿತು. ಇದೆಷ್ಟು? 5 3 2 ಆನ್ಸರ್. ಮೈನಸ್ ಮಾಡ್ಬೇಕಾಯ್ತಂದ್ರೆ. ಹೌದಾ? ಇದು 9 ಹೆಂಗೈತೆ ಅಂದರೆ ಇಲ್ಲಿ 0 ಅದಲ್ಲ, ಅದಕ್ಕೆ ಹೆಂಗೈತಿ 9 ಮಾಡ್ಕೊತೀವಿ. ಹೌದಾ? ಇದಕ್ಕೆ ಅಥವಾ 10 ಅಂದ್ಕೊಂಡ್ರೆ ಇದ್ರಾಗ 1 ತೆಗಿಬೇಕು ಅಂತ ನಂಗೆ ಮತ್ತೇನಾಗಿರುತ್ತೆ? ಇಲ್ಲಿ 9 ಆಗಿರುತ್ತೆ, ಇಲ್ಲಿ 9 ಆಗಿರುತ್ತೆ, ಇದಕ್ಕೆ 0 0 ಆಗಿರುತ್ತೆ. ಹೌದಾ? 9 9 ಒಳಗೆ ಇದಕ್ಕೆ 10 ಅಂದಿರ್ತೀವಿ ಸ್ವಲ್ಪ ಫಸ್ಟಿಗೆ. ಹೌದಾ? 10 ಅದಕ್ಕಾಗಿ ಇದು 10 ಇದು 9 ಇದು 9. ಹೌದಾ? ಫಸ್ಟ್ ಅದಕ್ಕೆ ಏನಪ್ಪ ಅಂದರೆ ಒಂದೊಂದು ನಂಬರ್ ಮೈನಸ್ ಮಾಡ್ಬೇಕು. 9ದಾಗ 5 ತೆಗಿಬೇಕು. ಹೌದಾ? ಆಮೇಲೆ 9ದಾಗ 3 ತೆಗಿಬೇಕು. ಇದು 9 - 6 ಅದ. ಇಲ್ಲಿ 4 6 8 ನೋಡಿ, ಈ ನಂಬರ್ ಮೈನಸ್ ಮಾಡ್ಬೇಕಾಗ್ಯದ. ಫಸ್ಟ್ ಏನಪ್ಪ ಅಂದರೆ 4 ಮೈನಸ್ ಮಾಡಿರಿ, ಆಮೇಲೆ 6 ಮೈನಸ್ ಮಾಡಿರಿ, ಆಮೇಲೆ 8 ಮೈನಸ್ ಮಾಡ್ಬೇಕು. ಸಬ್ಟ್ರಾಕ್ಷನ್ ಈಸಿ ಆಗಿರುತ್ತೆ. 5 3 2 ಆಗಿರುತ್ತೆ. ಸಿಂಪಲ್ಲಾಗಿ. ಪರ್ಸೆಂಟೇಜ್ ಟ್ರಿಕ್ ನೋಡಿ, ಲಾಸ್ಟ್ ಟ್ರಿಕ್ 10ನೇದು ನೋಡಿರಿ. ಪರ್ಸೆಂಟೇಜ್ ಟ್ರಿಕ್ ಇದು ಏನಪ್ಪ ಅಂತಾರೆ ಸಿಂಪಲ್ಲಾಗಿ ನೋಡಿರಿ. 20% ಆಫ್ 50 ಅಂತಂತಂದರೆ ಜಸ್ಟ್ ಏನಪ್ಪ ಅಂತಂದರೆ 50 ಆಫ್ 20 ಮಾಡ್ಕೊರಿ, ಅಥವಾ 20 ಆಫ್ 50 ಎರಡರದ್ದು ನೋಡಿರಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ಕೋಬೇಕು. ಹೌದಾ? ಬರ್ಕೊಂಡು ಏನಪ್ಪ ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದಕ್ಕೆ ಆನ್ಸರ್ ಏನು ಬರ್ತದೆ ನೋಡಿರಿ? 10 ಬರ್ತದೆ. ಯಾವ ರೀತಿಯಾಗಿ ಬರ್ತದೆ 10ದು? ಸಿಂಪಲಾಗಿರ್ತಕ್ಕಂಥ ಆನ್ಸರ್ 10 ಅಂದರೆ ಇದು 20 ಆಫ್ ಅಂತದಲ್ಲ, ಇದಕ್ಕೆ ಡಿವೈಡ್ ಪರ್ಸೆಂಟೇಜ್ ಅಂದರೆ 100 ಆಗ್ತೀವಿ. ಇದು 50. ಹೌದಾ? 0 ಕ್ಯಾನ್ಸಲ್ 0 ಕ್ಯಾನ್ಸಲ್. ಇದು 5 1 5 2 ಇದು 2 1 2 10 ಆಗಿರ್ತದೆ. ಎಷ್ಟು ಬರ್ತದೆ ಆನ್ಸರ್ ಹೇಳ್ರಿ? 10 ಬಂದಿರ್ತದೆ. ಹೌದಾ? 50 ಆಫ್ ನೋಡಿರಿ. ಇದಕ್ಕೆ
ಇದು ಯಾಕೆ ಹಿಂಗೆ ಉಲ್ಟಾ ಮಾಡ್ಕೊಂಡಿವಿ ಅಂತಂದರೆ ನೋಡಿದ್ವಿ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇದು 0 ಹೌದಾ. ಇಲ್ಲಿ 2 1 ಜಾ, ಇಲ್ಲಿ ನೋಡಿರಿ 2 1 ಜಾ ಕ್ಯಾನ್ಸಲ್ ಮಾಡೋದು, ಇಂಟು ಡಿವೈಡ್ ಮಾಡ್ರೆ ಕ್ಯಾನ್ಸಲ್ ಮಾಡ್ಬೋದು. ಇದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ಎರಡು ಆನ್ಸರ್ ಸೇಮೇ ಬರ್ತವೆ. ಚೆಕ್ ಮಾಡ್ರಿ ಒಂದು ಟೈಮ್. 50 ಏನಾಗಿರ್ತಪ್ಪ ಅಂತಂದ್ರೆ ಈಗ ನೋಡ್ರಿ 50 ಇಂಟು 20 ಆಫ್ ಇದ್ದಲ್ಲಿ ಇಂಟು ಹಾಕಬೇಕು. ಇದು ಪರ್ಸೆಂಟೇಜ್ ಇದ್ದಲ್ಲಿ ಏನಪ್ಪ ಅಂದರೆ 100, ಇದು 0 ಇದು 0, ಇದೊಂದು 0 ಇದೊಂದು 0 ಕ್ಯಾನ್ಸಲ್. ಇದು 5 2 ಜಾ 10 ಹೌದಾ. ಏನಾಗಿರ್ತದೆ ರೀ 5 2 ಜಾ 10 ಆಗಿರ್ತದೆ. ಇದು 10 ಆನ್ಸರ್. ಹೆಂಗೆ ಮಾಡ್ರೂ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ದ್ರೂ ಕೂಡ ಯಾವ್ದು ಸಿಂಪಲ್ ಆಗ್ತದೆ ಅಂತಕ್ಕಂಥದ್ದು ಕ್ಯಾಲ್ಕುಲೇಷನ್ದಾಗ ಏನಪ್ಪ ಅಂದರೆ ಸಿಂಪಲ್ ಆಗ್ತದೆ. ಹೆಂಗಿದ್ದಿದೆ ಹೆಂಗೆ ಬರ್ಕೋಬೇಕು ಅಷ್ಟೇ ಹೌದಾ. ಎಷ್ಟೇನಪ್ಪ ಅಂದರೆ ಇವೆಲ್ಲ ಒಂದು 10 ಮ್ಯಾಥಮೆಟಿಕ್ಸ್ ಟ್ರಿಕ್ಸ್, ಈಸಿಯಾಗಿರ್ತಕ್ಕಂಥ ಒಂದು ಮ್ಯಾಥ್ಸ್ ಟ್ರಿಕ್ಸ್ ಅವ. ಇದೇ ಡೈಲಿ ಏನಪ್ಪ ಅಂತಂದರೆ ಇನ್ನೂ ಇದೇ ಥರ ನಿಮಗೆ ಟ್ರಿಕ್ಸ್ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಥರ ಟ್ರಿಕ್ಸ್ ಮುಖಾಂತರ ಸಿಗೋಣ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.